ಇಲ್ಲ, ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಪುನೀತ್ ಸರ್ದು ಸುಮಾರು ಒಂದು 9 ಸಿನಿಮಾ ಮಾಡಿದ್ದೀನಿ. ಅವ್ರಿಗೆ ಎಷ್ಟು ಪವರ್ಫುಲ್ ಆಗಿ ಮಾಡ್ತಾ ಇದ್ರು ಅಂದ್ರೆ ಅಷ್ಟು ಎನರ್ಜಿಗೆ ಅದು ನಮ್ಮ ಯುವ ಸಾರ್ಗಿದೆ ನಿಜವಾಗ್ಲೂ. ಯಾಕಂದ್ರೆ ತುಂಬಾನೇ ಅವರು ಕಾಶಿಯಲ್ಲಿ ನಾನು ಕೆಲವೊಂದು ರನ್ನಿಂಗ್ ಶಾಟ್ಸು ಅವೆಲ್ಲ ಈ ಜಂಪ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಯಾವುದೂ ಕೂಡ ಆಗಲ್ಲ ಅನ್ನಿಲ್ಲ. ಅವರು ನಿಜವಾಗ್ಲು ಎಷ್ಟು ಹಾರ್ಡ್ ವರ್ಕು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆಮೇಲೆ ಆ ಬೋಟ್ ಓಡ್ತಾ ಇರಲಿಲ್ಲ, ಹಂಗೂ ನಾವು ಮಾಸ್ಟರ್ ಇನ್ನೆಷ್ಟು ಓಡಿಸ್ಬೇಕು, ಇಲ್ಲ ಓಡಿಸ ಏನು ಕಿಲೋಮೀಟರ್ ಗಟ್ಟಲೆ ಎಲ್ಲ ಓಡಿಸಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾನೇ ಕಾಶಿಯಲ್ಲಿ ನಾವು ಹೆಂಗ್ ಟೈಮ್ ಪಾಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ತುಂಬಾನೇ ಡೈರೆಕ್ಟರ್ ಅಂತೂ ಆವಾಗ ಲಸ್ಸಿ ಎಲ್ಲ ಕೊಡಿಸಿ ನಮ್ಗೆ ತುಂಬಾ ಎನರ್ಜಿ ಎಲ್ಲ ತುಂಬಿಸ್ತಾ ಇದ್ರು. ತುಂಬಾನೇ ನಮ್ಮ ಜಯಣ್ಣವರು ಮತ್ತು ಯೋಗಿ ಸರ್ ಎಲ್ಲರೂ ಒಂಥರ ಅಲ್ಲಿ ಕೂತ್ಕೊಂಡು ನಾವು ಹೆಂಗ್ ವರ್ಕ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ. ಆಮೇಲೆ ಸತ್ಯ ಸಾರು ಅವ್ರ ವರ್ಕಿಗೆ ಗೊತ್ತಿದ್ದಿಲ್ಲ, ತುಂಬಾನೇ ಚೆನ್ನಾಗಿ ಮಾಡಿದ್ರು. ಮತ್ತೆ ನಮ್ಮ ಸೇಫ್ಟಿ ಕ್ಯಾಮ್ರಾಮನ್ ಮತ್ತು ಸಂತೋಷ್ ಸರ್ ಡ್ರೋನ್ ಅವರು ಎಲ್ಲರ ವರ್ಕು ತುಂಬಾ ಚೆನ್ನಾಗಿತ್ತು. ಇವತ್ತು ಸಕ್ಸಸ್ ಆಗಿದೆ, ಎಕ್ಕ ಗೆದ್ದಿದೆ ಪಕ್ಕ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಗಾರಿ ಮಾಸ್ಟರ್, ನೀವಲ್ಲಿ ಕಾಶಿ ಅಂತ ಹೇಳಿದ ತಕ್ಷಣ ಟೀಮ್ ಕಡೆಯಿಂದ ಒಂದು ಜೋರಾಗಿ ಸ್ಮೈಲು ಲಾಭ ಎಲ್ಲ ಬರ್ತಾ ಇತ್ತು. ಅದ್ರ ಕತೆ ನನಗೆ ಗೊತ್ತು, ಇಲ್ಲಿರೋರು ಗೊತ್ತಿಲ್ಲ. ಹೆಂಗಿತ್ತು ಸರ್ ಆ ಶೂಟಿಂಗು ಕಾಶಿಯಲ್ಲಿ? ಅಷ್ಟು ಜನ ಇದ್ದಾರೆ ಮೇಡಮ್, ಅಷ್ಟು ಜನ ಇದ್ದಾರೆ. ಆ ಜನ ನಾವು ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಏನು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅಲ್ಲಿ ನೋಡಿ ಚೇಸಿಂಗ್ ಅಲ್ಲಿ ಎಲ್ಲಿ ನಾವು ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಡ್ತೀವಿ ಯಾರಿಗೂ ಗೊತ್ತಿರಲ್ಲ. ಅಷ್ಟು ಜನದಲ್ಲಿ ನಾವು ಅಷ್ಟು ರಿಸ್ಕ್ ತಕೊಂಡು ಹಂಗೆ ಮಾಡಿದೀವಿ. ನಿಜವಾಗ್ಲೂ ಸತ್ಯ ಹೆಗ್ಡೆ ಸಾರು ಪ್ರತಿಯೊಂದನ್ನು ಮಸ್ತಾಗಿ ಜನಗಳು ನೋಡ್ತಾರೆ, ಅಲ್ಲೋಗ್ಬಣ್ಣ ಇಲ್ಲೋಗ್ಬಣ್ಣ ಅಲ್ಲಿಗಿಂತ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಮತ್ತೆ ನಮ್ಮ ಎನರ್ಜಿ ಕೊಡಕ್ಕೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಮೇಡಮ್ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ, ಅಲ್ಲಿ 84 ಇದಿದೆ ಘಾಟ್ಗಳು, ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಲ್ಲ ಗೊತ್ತಿದೆ ಅವ್ರಿಗೆ. ಎಲ್ಲ ಕರ್ಕೊಂಡು ಬನ್ನಿ ಮಾಸ ಹಿಂಗ್ ಹೋಗಿ ಟಕ್ ಅಂತ ಬರ್ತಾರೆ, ಇದು ಮಾಡ್ತಾರೆ. ಅಲ್ಲಿ ಏನೇನು ತುಂಬ ಟಕ್ ಅಂತ ನೋಡಿ ಶೂಟಿಂಗ್ ಹೆಂಗ್ ಎಷ್ಟು ಖುಷಿಯಾಗಿ ಮಾಡೋದು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಆ ಚೇಸಿಂಗ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂದಾಗ ಒಂದ್ ನಾಯಿ ಬಂದು ಕಚ್ಬಿಡ್ತಂತೆ. ಹೌದು ಹೌದು, ನಮ್ಮ ಫೈಟರ್ಸ್ ಇದೆ, ನಮ್ಮ ಅಸ್ಟೇಟ್ ರಾಜು ಓಡ್ತಾ ನಾಯಿ ಕಚ್ಬಿಟ್ಟು ಪಾಪ ಅವ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಹಂಗೆ ಬಂದ್ಬಿಟ್ಟು ಪಾಪ ಕೆಲಸ ಮಾಡ್ತಾ ಇದ್ದ. ನಾನು ಏನು ರಾಜು ಒಂದು ಇಲ್ಲ ಮಾಸ್ಟರ್ ನಾಯಿ ಕಚ್ಬಿಡ್ತಾವ, ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ರೆಡಿ ಮಾಸ್ಟರ್ ಏನಿಲ್ಲ ಅಂತ ಅಲ್ಲಿ ಒಂದು ಚೇಸಿಂಗು ಓಡ್ ಬರ್ತಾ ಇರುವಾಗ ಅವ್ನ ಪಾಪ ಅಡ್ಡ ನಿಂತ್ಬಿಡ್ತು ಹಿಂಗೆ. ಆಮೇಲೆ ಬೊಮ್ಮ ಬೇರೆ ಅಡ್ಡ ಬಿಟ್ರು, ತಡ ಅಂತ ಬಿದ್ಬಿಟ್ಟು ಪಾಪ ಅಲ್ಲಿ ಇದು ಸ್ವಲ್ಪ ಏಟ್ ಆಯ್ತಲ್ಲ ಅವ್ರಿಗೆ. ಅದು ಯಾಕಂದ್ರೆ ಅಂತ ಅಷ್ಟು ಜನರಷ್ಟಲ್ಲಿ ನಾವು ತುಂಬಾ ರಿಯಾಲಿಟಿಗೆ ಮಾಡ್ತಿರುವಾಗ ಕೆಲವೊಂದು ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತದ ಅಷ್ಟೇ. ಹೊಡಿಸಿ ಬಿಡೋಣ ಸರ್, ನೆಕ್ಸ್ಟ್ ಹೊಡಿಸೋದೇನೆ. ಅಂದ್ರೆ ಇವರು ಕ್ಯಾಮ್ರಾ ಇಟ್ಟಿದ್ದು ಯಾರಿಗೂ ಅಲ್ಲಿ ಗೊತ್ತಿರಲಿಲ್ಲ. ಸೊ ಲೈವ್ ರಿಯಾಕ್ಷನ್ಸ್ಗಳು, ಲೈವ್ ಆಕ್ಸಿಡೆಂಟ್ಸ್ಗಳು ಎಲ್ಲದರ ನಡುವೆ ಶೂಟ್ ಮಾಡಿರುವಂಥದ್ದು. ಹಾಗಾಗಿ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಮಾಸ್ಟರ್. ಈ ನಿಮ್ಮ ಶ್ರಮಕ್ಕೆ, ಈ ಯಶಸ್ಸಿಗೆ ಹೀಗೆ ಶ್ರಮ ಜಾಸ್ತಿ ಮಾಡುತ್ತಾ ಹೋಗ್ತಾ ಇದ್ದೀನಿ, ಯಶಸ್ಸು ಜಾಸ್ತಿ ಆಗ್ತಾ ಇರಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ. ಎಕ್ಕ ಗೆದ್ದಿದೆ ಪಕ್ಕ. ಸೂಪರ್.